ಚಿಂತಾಮಣಿ ತಾಲೂಕಿನ ಕಸಾಬಾ ಹೋಬಳಿ ದೊಡ್ಡಬೊಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ, ಬಿಎಂಸಿ ಕಟ್ಟಡ ಹಾಗೂ ಸಾಮೂಹಿಕ ಹಾಲು ಕರೆಯುವ ಘಟಕದ ಉದ್ಘಾಟನೆಯನ್ನು ಕೋಚಿಮುಲ್ ಅಧ್ಯಕ್ಷ ಹಾಗೂ ಶಾಸಕರಾದ ಕೆವೈ ನಂಜೇಗೌಡ, ಸಚಿವ ಡಾ ಎಂಸಿ ಸುಧಾಕರ್, ಎಂಎಲ್ಸಿ ಅನಿಲ್ ಕುಮಾರ್ ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಎಂಎಲ್ಸಿ ಅನಿಲ್ ಮಾತನಾಡಿದ್ದು, ನಾನು ಪಕ್ಕದ ಮದನಹಳ್ಳಿ ಗ್ರಾಮದವನು. ಡೈರಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇವೆ. ಬಹಳ ಕಷ್ಟ. ಕಾರ್ಯದರ್ಶಿ ಚಾಲಾಕಿ ಇಲ್ಲ ಎಂದರೆ ಚಳ್ಳೆ ಹಣ್ಣು ತಿನ್ನಿಸೋದು ಗ್ಯಾರಂಟಿ ಅಂತ ಹೇಳಿದ್ರು. ಆದರೂ ಈ ಗ್ರಾಮದಲ್ಲಿ ಡೈರಿಯನ್ನ ಇನ್ನೂ ಅಭಿವೃದ್ಧಿ ಮಾಡಿರುವುದು ಸಂತಸವಾಗಿದೆ ಅಂತ ಹೇಳಿದ್ರು. ಆದರೂ ಈ ಗ್ರಾಮದಲ್ಲಿ ಡೈರಿಯನ್ನ ಇಷ್ಟು ಅಭಿವೃದ್ಧಿ ಮಾಡಿರುವುದು ಸಂತಸವಾಗಿದೆ ಅಂತ ಹೇಳಿದ್ರು. ಕೋಚಿಮುಲ್ ಅಧ್ಯಕ್ಷರಾದ ಕೆವೈ ನಂಜೇಗೌಡ ಮಾತನಾಡಿ, ಹಾಲು ಉತ್ಪಾದನೆಯು ರಾಜ್ಯದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಅವಳಿ ಜಿಲ್ಲೆಗಳಲ್ಲಿ ನೀರಿನ ಅಭಾವವಿದ್ದರೂ ರೈತರು ಸ್ವಾವಲಂಬಿಗಳಾಗಿ ಆರ್ಥಿಕವಾಗಿ ಅಭಿವೃದ್ಧಿಗೆ ಹಾಲು ಸಹಕಾರಿಯಾಗಿದೆ. ರೈತರ ಹಸು ತೊಂದರೆಯಾದರೆ ತಕ್ಷಣ ಇನ್ಸೂರೆನ್ಸ್ ಕೂಡ ನೀಡಲಾಗುತ್ತೆ. ಬಿಎಂಸಿಗಳಿಂದ ಹಾಲಿನ ಗುಣಮಟ್ಟವೂ ಹೆಚ್ಚಾಗಿದೆ. ಚಿಂತಾಮಣಿಗೆ ಅತಿ ಹೆಚ್ಚಿನ ಅನುದಾನ ನೀಡಲಾಗಿದೆ ಅಂತ ತಿಳಿಸಿದರು. ಬಳಿಕ ಸಚಿವ ಡಾ ಎಂಸಿ ಸುಧಾಕರ್ ಮಾತನಾಡಿ, ಸಹಕಾರಿ ಕ್ಷೇತ್ರದಲ್ಲಿ ಬಹಳಷ್ಟು ತೊಡಕುಗಳಿದ್ದು ಚುನಾವಣೆಗಳು ಬೇರೆ ರೀತಿ ನಡೆಯುತ್ತಿವೆ. ಹಾಲು ಹಾಕದವರು ಡಾಮಿನೇಟ್ ಮಾಡುವ ವ್ಯವಸ್ಥೆ ನಡೀಬಾರದು. ಹಾಲು ಹಾಕುವವರು ಮಾತ್ರ ಓಟ್ ಹಕ್ಕು ವ್ಯವಸ್ಥೆಯಾಗಬೇಕಿದೆ ಅಂತ ಹೇಳಿದರು. ಇವತ್ತು ಬಹಳಷ್ಟು ಗ್ರಾಮಗಳಲ್ಲಿ ಖಾಸಗಿ ಡೈರಿಗಳು ಬಹಳಷ್ಟು ಇದ್ದಾವೆ. ನಮ್ಮವರೇ ಬಹಳಷ್ಟು ಜನ ಖಾಸಗಿ ಡೈರಿಗಳಲ್ಲಿ ಇಟ್ಕೊಂಡು ಹಾಲು ಶೇಖರಣೆ ಮಾಡಿಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಆದರೂ ಇವತ್ತು ಇಷ್ಟೆಲ್ಲ ಒಂದು ಸಹಕಾರವನ್ನ ಇವತ್ತು ಹಾಲು ಒಕ್ಕೂಟ ಕೊಡ್ತಾ ಇದ್ರ ಜೊತೆಗೆ ಸರ್ಕಾರ ಕೂಡ ಇವತ್ತು ಪ್ರೋತ್ಸಾಹಧನ ಕೊಡ್ತಾ ಇದೆ. ಇನ್ನು 6 ತಿಂಗಳು ಪ್ರೋತ್ಸಾಹಧನ ಬಾಕಿ ಇದೆ ಅಂತ ಹೇಳಿ ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ. ಕಳೆದ 2-3 ತಿಂಗಳಿಂದ ನಾನು ಫೋನ್ ಮಾಡಿ ಇಲಾಖೆಯ ನಮ್ಮ ಮಂತ್ರಿಗಳನ್ನ ಕೇಳಿ ಯಾಕೆ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಕೇಳಿದಾಗ, ಕಳೆದ ಅವಧಿ ಅಂದ್ರೆ ಹಿಂದಿನ ಸರ್ಕಾರ ಏನು ನೀಡಬೇಕಾಗಿತ್ತು ಅವರು ಬಾಕಿ ಇಟ್ಕೊಂಡು ಹೋಗಿದ್ರ ಪರಿಣಾಮ ಇವತ್ತು ಆ ಹೊರೆ ಇವತ್ತು ನಮ್ಮ ಸರ್ಕಾರದ ಮೇಲೆ ಬಿದ್ದಿದೆ. ಆದ್ರೂ ಇವತ್ತು ಒಂದು ಕಡೆ ಹಳೆ ಬಾಕಿಯನ್ನ ಕೊಡ್ತಕ್ಕಂಥ ಅದೆಷ್ಟೇ ಒಂದು ವ್ಯವಸಾಯ ಇದ್ರೂ ಕೂಡ ಹಾಲು ಉತ್ಪಾದನೆ ಕಡೆ ಆಸಕ್ತಿ ವಹಿಸಿದ್ದಾರೆ. ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೇಲೆ ನಂಬಿಕೆ ಬಂದಿದೆ. ಆ ಸಂಘಕ್ಕೆ ಹಾಲು ಹಾಕಿದ್ರೆ ಪ್ರತಿ 15 ದಿವಸಕ್ಕೊಂದ್ಸಾರಿ ಬಂಡವಾಳ ಬರ್ತದೆ, ಸಂಸಾರಕ್ಕೆ ಅನುಕೂಲ ಆಗ್ತದೆ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದೆ ಅನ್ನೋ ನಂಬಿಕೆ ಇರೋದ್ರಿಂದ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಆ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ತಾ ಇರೋದ್ರಿಂದ, ನಮ್ಮ ಆಡಳಿತಗಳು ಒಕ್ಕೂಟಗಳ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ತಾ ಇರೋದ್ರಿಂದ ಇವತ್ತು ಹಾಲು ಉತ್ಪಾದನೆ ಕಡೆ ಆಸಕ್ತಿಯನ್ನ ವಹಿಸ್ತಾ ಇದ್ದಾರೆ ನಮ್ಮ ಜನ. ಆ ನಂಬಿಕೆ ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ಬೇಕು ನಾವು. ಇವತ್ತು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಹಾಲು ರೇಟ್ ರಾಜ್ಯದಲ್ಲಿ ಅತಿ ಹೆಚ್ಚಿಗೆ ಕೊಡ್ತಾ ಇದ್ದೀವಿ ನಾವು, ಕೋಲಾರ ಕೊಡ್ತಾ ಇದ್ದೀವಿ. ಹಾಲು ರೇಟ್